ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ ಎಂ ಆಯಿತು ಮಲ್ಲಪ್ಪ ಜೊತೆ ಒಂದು ವಿಶೇಷ ಕಾರ್ಯಕ್ರಮ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ನಿಂದಾಗಿ ನಮ್ಮ ಮಹದೇವಪ್ಪಣ್ಣ ಮುನವಳ್ಳಿ KLE ಕಾಲೇಜಿನಲ್ಲ ಫಂಕ್ಷನ್ ಆಗ್ಯದ. ಎದುರು ಬದಲಾಗಿ ಅಂದರೆ ಶಿಕ್ಷಣ ಸಲುವಾಗಿ, ಶಿಕ್ಷಣ ಅಂದು ಇಂದು ಮುಂದೆ ಯಾವ ರೀತಿ ಆಗೋಬೇಕು ಅನ್ನುವಂಥ ದೃಷ್ಟಿ ಇಟ್ಟುಕೊಂಡು ಒಂದು ಒಳ್ಳೆಯ ಕಾರ್ಯಕ್ರಮ ನಡೆದ. ಆ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಶಿಕ್ಷಣಕ್ಕೆ ಸಂಬಂಧಿಸಿದಂಗೆ, ಭಾಷೆಗೆ ಸಂಬಂಧಿಸಿದಂಗೆ, ಇನ್ನುಳಿದ ವಿಷಯಕ್ಕೆ ಸಂಬಂಧಿಸಿದಂಗೆ ಭಾಳಷ್ಟು ಮಾತಾಡಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ನಿಜವಾಗಿಯೂ ನಮ್ಮ ಮಹಂತೇಶ್ ತೌಂಶಿ ಅವರು, ಈ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಜಿಲ್ಲಾ ಮಟ್ಟದ, ಅವರು ಮುತುವರ್ಜಿ ವಹಿಸಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡೋದಕ್ಕೆ ನೇತೃತ್ವ ವಹಿಸಿದ್ರು. ಅವರೊಂದಿಗೆ ಸಂಯೋಜಕ ನಮ್ಮ ಸಾಹಿತಿ ಚಿಂತಕ ಒಳ್ಳೆಯ ಮಿತ್ರ ರಾಮಚಂದ್ರ ಕಾಗಡೆಯವರು ಕಾರ್ಯಕ್ರಮ ನಡೆಸಿದ್ದಾರೆ. ಇದರಿಂದಾಗಿ ಜನರಲ್ಲಿ ಒಂದು ವಿಶೇಷವಾಗಿ ವಿದ್ಯಾರ್ಥಿಗಳಲ್ಲ ಓದುವ ಹವ್ಯಾಸ ಬೆಳೆಸುವಂಥದ್ದು, ಭಾಷೆಯ ಸೂಕ್ಷ್ಮತೆಯನ್ನು ಅರಿತುಕೊಳ್ಳುವಂಥದ್ದು, ಬದುಕಿನ ಒಂದು ಒಳ ಸುಳಿಗಳನ್ನು ಅರಿತುಕೊಳ್ಳುವಂಥದ್ದು, ಇವತ್ತಿನ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಏನು ಇರಬೇಕು, ಯಾವ ಭಾಷೆನ ಕಲಿಬೇಕು, ಇಂಗ್ಲೀಷದ ಮಹತ್ವತೆ ಏನು, ಇಂಥ ಅನೇಕ ವಿಷಯಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅಥವಾ ಮಕ್ಕಳಿಗೆ ತಿಳಿಸೋದ್ರ ಸಲುವಾಗಿ, ಅದರಲ್ಲೂ ವಿದ್ಯಾರ್ಥಿಗಳಿಗೆ, ಕಾಲೇಜ್ ವಿದ್ಯಾರ್ಥಿಗಳಿಗೆ ತಿಳಿಸೋ ಪ್ರಯತ್ನವನ್ನು ಈ KLE ಕಾಲೇಜಲ್ಲಿ ಮಾಡಿದ್ದಾರೆ. ಅಂಥ ಒಂದು ಫಂಕ್ಷನ್ ಭಾಳ ಒಂದು ನೀಟಾಗಿ ಸ್ವಚ್ಛಾಗಿ ನಡೆದ. ಅದರಲ್ಲೇ ವಿಶೇಷವಾಗಿ ನಮ್ಮ ಏನಪ್ಪ ಅಂದ್ರೆ ವಿಜಯಪುರದ ನಿವೃತ್ತ ಪ್ರಾಚಾರ್ಯರು GR ಕುಲಕರ್ಣಿ ಅವರು ಶಿಕ್ಷಣದ ಬಗ್ಗೆ ಭಾಳ ಉತ್ತಮ ಮಾತುಗಳನ್ನು, ಭಾಷೆಯ ಬಗ್ಗೆ, ಭಾಷೆಯ ನಡೆ ನುಡಿಗಳ ಬಗ್ಗೆ ಭಾಳ ಸುಂದರವಾಗಿ ವರ್ಣನೆ ಮಾಡಿದ್ದಾರೆ. ಅವ್ರ ಮಾತು ಕೇಳೋದು ಒಂದು ಸೊಗಸು. ಇಂಥ ಒಂದು ಫಂಕ್ಷನ್ದಲ್ಲ ನಮ್ಮ KLE ನಿರ್ದೇಶಕ ಜಯಾನಂದ ಮುನವಳ್ಳಿ ಅವರು ಭಾಗವಹಿಸಿದ್ದಾರೆ. ನಾಟಕಕಾರ ಶ್ರೀ ಜೋಶಿಯವರು, ಜೊತೆಗೆ ನಮ್ಮ ಸಾಹಿತಿ ಶ್ರೀಮತಿ ಭಾರತಿ ಮಧುವಾಯಿಯವರು, ಇವರೆಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಒಂದು ಮೆರುಗು ತಂದುಕೊಟ್ಟಿದ್ದಾರೆ. ಅಂಥ ಕಾರ್ಯಕ್ರಮ ಇಲ್ಲಿ KLE ನಡೆದು, ಅದರಲ್ಲೂ ಮುಖ್ಯ ಮೊದಲಿಗೆ ನಮ್ಮ GR ಕುಲಕರ್ಣಿ ತಮ್ಮ ಚಿಂತನೆ ಮಾತುಗಳನ್ನು, ವಿಶೇಷವಾಗಿ ಶಿಕ್ಷಣದ ಕುರಿತಾಗಿ ಮಾತುಗಳನ್ನು ಆಡಿದ್ದಾರೆ. ಅವ್ರ ಮಾತು ಸ್ವಲ್ಪ ನೋಡ್ರೆ ಹೆಂಗದ ಅಂತೇಳಿ. ಕನ್ನಡ ಶಬ್ದ ಇವರೆಲ್ಲ ಭಾಳ ಜನ ಏನು ತಿಳ್ಕೊತಾರೆ, ಅದಕ್ಕೆ ಹೇಳಿದ ಅಗಾಳ ಅಂದ್ರೆ ಇಂಗ್ಲೀಷ್ ಇಂಗ್ಲೀಷ್ನ ಉದ್ಘಾಟನೆ ಮಾಡುವಾಗ ಹೇಳಿದೆ, ಓನ್ಲಿ ದೋಸ್ ಹೂ ಪೀಪಲ್ ಸ್ಟೂಡೆಂಟ್ಸ್ ಹೂ ಫೇಲ್ ಇನ್ ಇಂಗ್ಲೀಷ್, those who pass they have high respect, okay, no problem, but those who fail they continue to get the respect ಅಂತ ಏನು ಸರ್ ಇಂಗ್ಲೀಷ್ ಅಂತ ಫೇಲ್ ಅದೇ ಅಂದ್ರೆ ಒಂದು ಗೌರವ. ಇಂಗ್ಲೀಷು ಕಬ್ಬಿಣದ ಕಡಲೆ ಅಂತ ನಾವು ಕಲಿಸು ಇಂಗ್ಲೀಷ್ ಬಗ್ಗೆ ಮಾತಾಡಿಗೆ ಆದರೆ ಹೇಳ್ತಾರೆ. ಯಾಕಂದ್ರೆ ನೋಡ್ತಿಲ್ಲ ಹಾಗಾಗಿ ನಾವು ಐ ಗೋ ಎಸ್ ರಿಸೋರ್ಸ್ ಪರ್ಸನ್ ಇಂಗ್ಲೀಷ್ ಸೋ ಮೆನಿ ಟೀಚರ್ಸ್ ಆಫ್ ಕಾಲೇಜ್ ಹೈಸ್ಕೂಲ್ ಎಲ್ಲ ಅವರಿಗೆ ಟಾರ್ಗೆಟ್ ಅಂತ ಸರ್ ಐ ಗೋ ಫಾರ್ ಕೋರ್ಟ್ ಆಫ್ ಥ್ಯಾಂಕ್ಸ್ ಅಲ್ಲಿ ನಾವು ಕೋರ್ಟ್ ಫಾರ್ ಥ್ಯಾಂಕ್ಸ್ ಅಂತ ನೀವು ಎಷ್ಟು ವರ್ಷ 20 ವರ್ಷ ಆದರೆ ಇಂಗ್ಲೀಷ್ ಕಲಿಸ್ತಾರೆ. ಯೂಸ್ ಆಫ್ ಪ್ರಾಪರ್ ಇಸ್ ಅ ಗ್ರೇಟ್ ಥಿಂಗ್. ಸರಿಯಾದ ಸಮರ್ಪಕವಾದಂಥ ಶಬ್ದಗಳ ಬಳಕೆ, ಪದಗಳ ಬಳಕೆ, ಎಲ್ಲಿ ಯಾವ ಸಂದರ್ಭದಲ್ಲಿ ಹೇಗೆ ಮಾಡಬೇಕು, ರೈಟ್ ವರ್ಡಿಂಗ್, ರೈಟ್ ಪ್ಲೇಸಿಂಗ್, ರೈಟ್ ಆರ್ಡರ್, ಅಟ್ ದ ಪ್ರಾಪರ್ ಟೈಮ್, ದ ಪ್ರಾಪರ್ ಪ್ಲೇಸ್, ಅದು ಬಹಳ ಮಹತ್ವದ್ದು. ಶಬ್ದ ಸಂಪತ್ತಿನ ಅಧಿಪತಿಗಳು ಇಲ್ಲಿ ಕೂತಾಡುವುದಿಲ್ಲ. ಆ ಶಬ್ದವೇನದ ಕುಡಿದಾಡಿಸ್ತದೆ. ಬೇಂದ್ರೆಯವ್ರ ಕೈಯಾಗಿ ಸಿಗ್ತದೆ ಹೆಂಗಾಗ್ತದೆ, ಅದು ಅದ್ಭುತವಾಗಿತ್ತು. ಆ ಶಬ್ದ ಗಾರುಡಿಗೆ ಹಂಚ್ಕೊಂಡ್ರು. ವಿಶೇಷ ಪ್ರಯತ್ನ ಅಂತಂದ್ರೆ ಅದು ತಾನಾಗೆ ನಿರಂತರವಾಗಿ ಬರಬೇಕು. ಕೆಲವರು ಬಾಯಿ ಬಂತು, ಕೆಲವರು ಅದನ್ನು ರೂಢಿಸ್ಕೊಳ್ತಾರೆ. ಮತ್ತು ಯಾರು ರೂಢಿಸ್ಕೊಳ್ತಾರೆ, ಯಾರು ಸತತ ಪ್ರಯತ್ನ ಮಾಡ್ತಾರೆ ಅಂಥವರಿಗೆ ಬರೆಯುವುದಾಗಲಿ ಅಥವಾ ಸಂಗೀತಗಾರದಂಥ ಹಾಡುಗಾರಿಗಾಗಲಿ ಅದೇನು ಅಸಾಧ್ಯ ಅಲ್ಲ. ಹೇಗೆ ಬರುವಾಗ ಸಂಗೀತ ಅವ್ರಿಗೆ ಹೇಳ್ತಾರೆ, ಒಬ್ಬ ವಿದ್ಯಾರ್ಥಿ ಅವ ತೊದಲಿಸ್ತಿದ್ದ ಅಲ್ಲಿ ಬಾಯ್ಸ್, ನಂತರ ಬಾಯ್ಸ್ ಪ್ರಿನ್ಸಿಪಾಲ್ಗೆ ಗರ್ಲ್ಸ್ ಹೋಗಿದ್ದೆ ನಾನು. ಅವ್ರು ನಮ್ಮ ಲೆಕ್ಚರ್ಸ್ ಹಾಕೊಂಡು ಕೂತಿದ್ರು. ಅವ್ರು ಸರ್ ನನ್ನ ಭಾಷೆ ಕಲಿಸಿ ನಾನು ಇವರೆಲ್ಲ ಅಂದರೆ ನೀವು ಹೋಗಿ ಚಲೋ ಪ್ರಿನ್ಸಿಪಾಲ್ಪ ಅವ್ನು ತೊದಲು ನ್ಯಾಟಿಗೆ ಮಾತಾಡ್ಲಿಕ್ಕೆ ಬಂದು ಅವ್ನು ಭಾಷೆ ಕಲಿಸ್ತೀರಿ ನೀವು. ನನ್ನ ಚಾಲೆಂಜ್ ಅದೇ, ಯಾವಾಗ ಅಂತಿರೋ ಅದನ್ನೇ ಮಾಡೋದು, ಯಾವ್ದು ಬರೋಂಗಿಲ್ಲ ಇದ್ರೆ ಅದು ಮಾಡೋದು ನನ್ನ ಚಾಲೆಂಜ್. ಈಗ ನಾವು ಗೌರ್ಮೆಂಟ್ ಕಾಲೇಜ್ನಾಗಿದ್ದು, ಮೊದಲೇ ಗೌರ್ಮೆಂಟ್ ಕಾಲೇಜ್ ಅಂತಂದರೆ ಚಲಿತು ಚಲಿ ನಹಿತು ಮೊಹಮ್ಮದ್ ಅಲಿ ಅಂತ. ಮೊಹಮ್ಮದ್ ಅಲಿ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದ ಬಸ್ಸುಗಳು ಗುಲ್ಬರ್ಗ ಸೈಡ್ ಕೆಲಸ ಮಾಡ್ತಿದ್ದ. ಅವಾಗ ಚಲಿತು ಚಲಿ ನಹಿತು ಮೊಹಮ್ಮದ್ ಅಲಿ ಬೋಲ್ದ. ಮೊಹಮ್ಮದ್ ಅಲಿ ಬೋಲಿದ್ದು ಅಪ್ನೆ आप बच्चे भी आएगा. ಹಂಗೆ
ಅಂದೆ ಆ ಹುಡುಗ ಪ್ರಯತ್ನ ಪಟ್ಟು ಸೈನ್ಸ್ ಸೆಕೆಂಡ್ ಇಯರ್ ಸೈನ್ಸ್ ಫಸ್ಟ್ ಇಯರ್ ಸೈನ್ಸ್ ಸೆಕೆಂಡ್ ಇಯರ್ ಸೈನ್ಸ್ ಮಾಡ್ದ. ಅವ ಪ್ರಯತ್ನ ಪಟ್ಟು ಭಾಷಣ ಮಾಡ್ತಿದ್ದ. ಮುಂದೆ ಇವೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಬರ್ತಿತ್ತು. ನಾವು ಈ ಕಂಪ್ಲೀಟ್ M.Tech ಇನ್ ಡೈರೆಕ್ಟ್ ಪ್ರೊಫೆಸರ್ ಆಫೀಸರ್ ಇನ್ ಬ್ಯಾಂಕ್ ಆಫ್ ಇಂಡಿಯಾ ಇಲ್ಲಿ ಮುದುಗುಳಂತರ ಒಂದು ಹಳ್ಳಿ ಒಳಗೆ ಈಗ ಮ್ಯಾನೇಜರ್. ನಂತರ ಇಂಜಿನಿಯರಿಂಗ್ ಹೋದಾಗ ಉತ್ತಮ ಭಾಷಣಕಾರನಾಗಿ ಪ್ರಯತ್ನ ತೊಗೊಂಡು ನಾವು ಹಿಂದಾಡು ಒಮ್ಮೆ ಹೇಳಿ ನಮ್ಮ ಬಾಯಿ ನಮ್ಮ ಲೆಕ್ಚರಾಗಿ ಭೇಟಿ ಮಾಡ್ತಾರೆ. ನೋಡ್ರಿ, ಪ್ರಯತ್ನ ಮಾಡಿದರೆ ಯಾವುದು ಅರ್ಥ ಆಗ್ತದೆ. ಆ ಹುಡುಗಿದ್ದಾನೆ ಇಲ್ಲಿ, ಅವ ಅಶೋಕ್ ಭಜಂತ್ರಿ ಅಂತ ಅವರು. ಯಾಕೆ ನಾವು ಶಿಕ್ಷಕರಾದಂಥವ್ರು ನಮ್ಮ ಜವಾಬ್ದಾರಿ. ಅವು ನಮ್ಮ ಮಕ್ಕಳಂತೆ ತಿಳ್ಕೊಂಡು ನಾವು ಕಲಿಸಿದ್ರೆ ಯಾವುದೂ ಅಸಾಧ್ಯ ಇರುತ್ತೆ. ಇಂಪಾಸಿಬಲ್ ಇಸ್ ದ ವರ್ಡ್ ಓನ್ಲಿ ಟು ಬಿ ಫೌಂಡ್ ಇನ್ ದ ಡಿಕ್ಷನರಿ ಆಫ್ ವರ್ಡ್ಸ್. ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಅದಕ್ಕೆ ಇವತ್ತೇನಪ್ಪ, ಶಿಕ್ಷಣ ಭಾಳ ಕೆಟ್ಟದ, ವಾತಾವರಣ ಕೆಟ್ಟದ, ಯಾವುದೂ ಕೆಟ್ಟಿಲ್ಲ. ಆ ಫಲಾದು ಜಗ್ಪ ನಾವು ಮೊದಲು ಅದನ್ನು ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡದೆ ಅಲ್ಲಿ ಫೇಲ್ ಆಗ್ತದೆ, ಇದು ಆಗೋದಿಲ್ಲ ಅನ್ನೋದು. ಯಾಕಂತಂದ್ರೆ ಇವತ್ತು ನಾವು ಸಾಕಷ್ಟು ನೋಡಿವಿ, ಸಾಕಷ್ಟು ಸರ್ಕಾರಿ ಸಂಸ್ಥೆಗಳನ್ನು ನೋಡೀವಿ, ಖಾಸಗಿ ಸಂಸ್ಥೆಗಳನ್ನು ನೋಡೀವಿ. ಇಲ್ಲೇ ನಮ್ಮ ಸಣ್ಣ ಊರಾಗ ಕಲ್ತಂಥ ರಾಮಚಂದ್ರ ಕಾಕಡೆ ದ ಗ್ರೇಟೆಸ್ಟ್ ಎಕ್ಸಾಂಪಲ್. ಅದೇ ಹುಡುಗ ಇದ್ದಾನೆ ಅವನು. ನಾನು ನಮ್ಮನ್ನು ಮೀರಿಸ್ಬಿಟ್ಟಿಪ್ಪ ಅಲ್ಲ. ಶಿಷ್ಯಾದೀಕ್ಷೆ ಪರಾಜಯ ಗುರು ಶಿಷ್ಯನಿಂದ ಸೋಲಿಸಲ್ಪಟ್ಟಾಗ ಆ ಗುರುವಿಗೆ ಆಗ್ಬೇಕಂತ ನಂದು. ಯಾಕಂತಂದ್ರೆ ಒಳ್ಳೆ ಕವಿತೆಗಳನ್ನು ಬರೀತಾನೆ, ಉತ್ತಮ ಭಾಷಣ ಮಾಡ್ತಾನೆ. ಯಾವ್ದು ಇಂಥದ್ದು ಬರೀ ಇಂಥದ್ದು ಓದುವ ನಾವೇನು ಸೈಜ್ ಅದನ್ನು ಮಾಡಿ ಮತ್ತು ಈಗ ನಿಮ್ಗೆ ಒಳ್ಳೆಯ ವಿದ್ಯೆಯನ್ನು ಅರ್ಥ ಐತಿ ವಿದ್ಯಾರ್ಥಿ. ವಿದ್ಯೆಯ ಅರ್ಥ ಐತಿ, ವಿದ್ಯೆಯನ್ನು ಗಳಿಸ್ಲಿಕ್ಕೆ ಬಂದವನು ಮಾತ್ರ ವಿದ್ಯಾರ್ಥಿ. ವಿದ್ಯಾರ್ಥಿಯ ಕೆಲಸ ನಿರಂತರ ಓದು, ಅಧ್ಯಯನ, ಅದು ಮಾತ್ರ, ಬೇರೆ ಕೆಲಸ ಇಲ್ಲ. ಅವನು ಅದನ್ನೇ ಮಾಡಬೇಕು ಮತ್ತು ಯಾವಾಗಲೂ ಓದ್ತಾ ಇರಬೇಕು. ಅದಕ್ಕಿಂತ ಹೆಚ್ಚಿನ ಜವಾಬ್ದಾರಿ ಶಿಕ್ಷಕರಾದಂಥವರು ಒಂದು ಈಗಿಲ್ಲ ಅಂದ್ರೆ ಯಾವಾಗ ಮಾಡಬಾರ್ದು ಮಾಡಿದಿ, ನೋಡಬಾರ್ದು ನೋಡಿದಿ, ಕಾಡಬಾರ್ದವ್ರಿಗೆ ಕಾಡ್ದಿ, ಅವಾಚ್ಯ ಆಡಬಾರ್ದು ಆಡಿ, ಇನ್ನಾದ್ರೆ ಚಲೋ ಕಲಿ. ಈಗಿಲ್ಲ ಅಂದ್ರೆ ಇನ್ನು ಯಾವಾಗ ಅಧಿಕಾರ ದರ್ಪಕ್ಕೆ ನೆಲೆನೇ ಇಲ್ಲ, ಅಹಂಕಾರಕ್ಕೂ ಕೆಳಗೆ ಇಲ್ಲ. ಮಧುರೆಯ ಮಧ್ಯದಲ್ಲಿ ದರ್ಬಾರ್ ನಡೆಸಿ, ಮಾಲಿನ್ಯರಿಗೆ ಹುಚ್ಚಿಡಿಸಿ, ಇನ್ನಾದರೂ ಸರಿದಾಗಿ ಬಾ. ಈಗಿಲ್ಲ ಅಂದ್ರೆ ಇನ್ನು ಯಾವಾಗ ಇನ್ನೊಬ್ಬರು ದೋಷ ಎಣಿಸಿದ್ರೆ ಹೊತ್ತು ಕಳೆದು ಸಜ್ಜನರು ಸಾತ್ವಿಕರಂದ್ರೆ ಹೀಗಾಳಿಸಿ, ನಂದೇ ಕಾರ್ಬಾರ, ನಾ ಮಾಡಿದ್ದೆ ಉಪಕಾರ, 8 ದಿನ ಅಂತ ಬಂದು. ಈಗಿಲ್ಲ ಅಂದ್ರೆ ಇನ್ನು ಯಾವಾಗ ಭಾಳ ಸಂಜೆಯ ಹೊತ್ತು ಇನ್ನಾದರೂ ಗೊತ್ತಾಗಲಿ. ಕೆಳಗಿನ ಕಾರ್ಯಕ್ರಮ ಸಾಕಷ್ಟಾಗ್ಯದ, ಮ್ಯಾಲೆ ಹೋಗೋದು ಅಂದ್ರನ ಅದ. ಮ್ಯಾಲಿನ ಮಾಲಕರಿಗೆ ಏನು ಹೇಳ್ತಿ ಹಂಗೆ ಹೇಳ್ತಿ. ಈಗಿಲ್ಲ ಅಂದ್ರೆ ಇನ್ನು ಯಾವಾಗ ಧರ್ಮ ಕರ್ಮ ನಿಯಮ ನಿತ್ಯ ಜಪ ತಪ ಪುರಾಣ ಪುಣ್ಯಕತೆ ಪ್ರೀತಿ ರೀತಿ ನೀತಿ ಸದಾಚಾರ ಸದ್ವಿಚಾರ ಕೊನೆಯ 4 ದಿನ ಆದರೂ ಇರಲಿ. ಈಗಿಲ್ಲ ಅಂದ್ರೆ ಇನ್ನು ಯಾವಾಗ. ಅದಕ್ಕೆ ಹೇಳ್ತೀನಿ, ಈಗ ಇಲ್ಲೇ ಹಿಂದೆ ಸದ್ಯಕ್ಕೆ ಆಗಲಿ ಪರಮಾತ್ಮನ ನಿತ್ಯ ನಿರಂತರ ನೆನೆ, ಇದೇ ಕೊನೆ ಅಲ್ಲೇ ನಮನಿ. ನಾನು ಕಸಬರಿಗೆ ಗುಡಿಸಿದನೆಂಬ ಬಿಂಕ ನನಗಿಲ್ಲ. ನಾನು ಕಸಬರಿಗೆ ಗುಡಿಸಿದೆಂಬ ಬಿಂಕ ನನಗಿಲ್ಲ. ಗುಡಿಸುವಲ್ಲಿ ಕಣ್ಣಿಗೆ ತರಬೇತಿ, ಮನಸ್ಸಿಗೆ ನಿರಾಳತೆ, ಸ್ವಚ್ಛತೆ, ಶುಭ್ರತೆ, ಶಿಸ್ತು. ದಿನದಿನವೂ ಅನುದಿನವೂ ಗುಡಿಸುವುದು ಅನಿವಾರ್ಯ. ಕಳೆ ಕೀಳಬೇಕು, ಕಸ ತೆಗೆಯಬೇಕು. ಬುದ್ಧ, ಬಸವ, ಗಾಂಧಿ ಇವರೆಲ್ಲ ಜಗವ ಗುಡಿಸಿದರು. ಕಸಬರಿಗೆಯಂತೆ ಹಸನಗೊಳಿಸಿದರು, ನೆಲವ ಹದಗೊಳಿಸಿದರು, ಮುದಗೊಳಿಸಿದರು. ಅಹಿಂಸೆಯ ಶಾಂತಿಯ ಪುಟ್ಟ ಬಿತ್ತಿ ಪ್ರೀತಿ ವಿಶ್ವಾಸದ ಬೆಳೆ ಬೆಳೆದರು. ಕಸಬರಿಗೆ ಪರಿಸರ ರಕ್ಷಕ, ಲೋಕ ಶಿಕ್ಷಕ, ಯಾರ ಹೊಗಳಿಕೆಯೂ ಬಯಸದು, ವಿನೀತ ಭಾವನೆ, ಮೂಲೆ ಸೇರಿಯುವುದು. ಯಥಾಕ್ಷಣ ಇದರ ಸೇವೆ ಬೇಕು. ಇದು ಕೈಯಲ್ಲಿ ಹಿಡಿದರೆ ಅದು ನಮ್ಮ ಕೈ ಹಿಡಿಯುವುದು. ಬಡವ ಬಲ್ಲಿದರೆಂಬ ಭೇದವಿಲ್ಲ, ಇದು ಬಿಟ್ಟರೆ ಗತಿ ಇಲ್ಲ. ಇದರಿಂದಲೇ ಎಲ್ಲರ ಸ್ಥಿತಿ ಗತಿ ಪ್ರಗತಿ. ಕಸಬರಿಗೆ ಇವ್ರ ಮಾತುಗಳು ನೀವು ಕೇಳ್ತಾ ಇದ್ದೀರಾ, ಹೌದಪ್ಪ, ಶಿಕ್ಷಕರ ಭಾಷೆ ಎಷ್ಟು ಮಹತ್ವದ ಅನ್ನುವಂಥದ್ದು, ಭಾಷೆ ಎಷ್ಟು ಬೇಕು ಅನ್ನುವಂಥದ್ದು ನಿಮಗೆ ಸ್ಪಷ್ಟ ಆಗ್ತಾ ಹೋಗ್ತದೆ. ಮತ್ತು ಇದೇ ಕಾರ್ಯಕ್ರಮದಲ್ಲೇ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತಹ ನಮ್ಮ ಗೋಕಾಕ್ ತಾಲೂಕಿನ ಸಾಹಿತ್ಯ ಪರಿಷತ್ತದ, ಬೆಳಗಾವಿ ಜಿಲ್ಲೆಯ ಸಾಹಿತ್ಯ ಪರಿಷತ್ತದ ಅಧ್ಯಕ್ಷರಾಗಿ ಒಂದು ತಮ್ಮ ಪ್ರತಿಭೆಯನ್ನು ತೋರಿಸಿದಂಥ ನಮ್ಮ ಚಂದ್ರಶೇಖರ ಅಕ್ಕಿಯವರು ಅಲ್ಲಂಪ್ರಭುವಿನ ಬಗ್ಗೆ ಮತ್ತು ಜೊತೆಗೆ ಅಲ್ಲಂಪ್ರಭುವಿನ ವಿಶ್ಲೇಷಣೆ ಬಗ್ಗೆ, ಶಿಕ್ಷಣ ಹೇಗೆ ಬೇಕು ಅನ್ನೋದ್ರ ಬಗ್ಗೆ, ಕೃತಾಯುಗ ತ್ರುತಾಯುಗ ಇನ್ನುಳಿದ ಏನೇನೋ ಅವ್ರ ವಿಚಾರಗಳನ್ನ ಹೇಳ್ತಾ ಹೋಗ್ತಾರೆ. ಅಲ್ಲಂಪ್ರಭುವಿನ ಶ್ರೇಷ್ಠತೆಯನ್ನು ಶಿಕ್ಷಣ ಮಾತ್ರ ಇಂಥ ದೊಡ್ಡ ವ್ಯಕ್ತಿನ ಮಾಡಲಿಕ್ಕೆ ಸಾಧ್ಯದ ಅನ್ನುವಂಥ ಒಂದು ದಿಶೆಯಲ್ಲಿ ಮಾತಾಡಿದ್ದಾರೆ. ಇದನ್ನು ಕೇಳಿ ನೀವು. ಅಂತಂದರೆ
ಅವರು ಒಂದು 2 ಮಾತು ನೆನಪಾಗಿ ಮಾಡಿದೆ. ಏನಂತಂದ್ರೆ, ಒಂದು, ಇವತ್ತು ನೀನು ಕಲಿಬೇಕು ತಿಳ್ಕೋಬೇಕು ಅಂದರೆ ನಿಂದ ಹೆಜ್ಜೆಯನ್ನು ಹಿಡಿಬೇಕು ಅಂದರೆ ಹಿಂದನ ಹೆಜ್ಜೆಯನ್ನು ಹಿಡಿತಲ್ಲದೆ ನಿಂದ ಹೆಜ್ಜೆಯನ್ನು ಹಿಡಿಯಲಾಗದು. ಎಂಥ ಅದ್ಭುತ ಮಾತು. ಹಿಂದಿನ ಹೆಜ್ಜೆ ನೋಡುತ್ತಿರಿ, ಹಿಂದಿನವರನ್ನ ಓದಿ, ಹಿಂದಿನವರನ್ನ ಗಮನಿಸಿ, ಹಿಂದಿನ ಆದರ್ಶಗಳನ್ನು ಪಾಲಿಸು, ಅಂದಾಗ ನೀವು ನಿಂತ ಹೆಜ್ಜೆ ಗಟ್ಟಿ ಆಗ್ತದೆ ಅನ್ನುವಂಥ ಒಂದು ಮಾತು. ಅದ್ರ ಜೊತೆಗೆ ಇನ್ನೊಂದು ಮಾತು ಹೇಳ್ತಾರೆ ಅವರು, ಹಿಂದಿನ ಅನಂತವನ್ನು ಮುಂದಿನ ಅನಂತವನ್ನು ಇಂದು ಒಳಗೊಂಡಿತ್ತು ನೋಡ. ಎಂಥ ಮಾತು. ಕಾಲದ ಮೇಲೆ ಅಲ್ಲಂಪ್ರಭುವನ್ನು ಬಿಡ್ತಾರೆ. ಹಿಂದಿನ ಅನಂತವನ್ನು ಮತ್ತು ಮುಂದಿನ ಅನಂತವನ್ನು ಇಂದು ಒಳಗೊಂಡಿತ್ತು ನೋಡ. ಇದು ಅದೇ ಹಿಂದಿನ ಸಂಸ್ಕೃತಿ, ಹಿಂದಿನ ಶಿಕ್ಷಣ, ಹಿಂದಿನ ಆದರ್ಶ, ಹಿಂದಿನ ಬದುಕು, ಇವೆಲ್ಲವುಗಳನ್ನು ಮತ್ತು ಮುಂದೆ ನಡೆಯಬಹುದಾದಂಥದ್ದು. ಹಿಂದಿನ ಅನಂತ ಏನಾಯ್ತು ಗೊತ್ತಿಲ್ಲ, ಟೆಕ್ನಾಲಜಿ ಏನು ಹೋಗ್ಬಿಟ್ಟು ಗೊತ್ತಿಲ್ಲ. ಆ ಹೊಸ ಟೆಕ್ನಾಲಜಿ ಹಿಂದಿನ ಸಾಂಪ್ರದಾಯಿಕವಾಗಿರುವಂಥ ಅದ್ಭುತ ಕೊಡುಗೆ. ಇವೆರಡನ್ನೂ ಇವತ್ತು ಅನ್ನೋದು ಒಳಗೊಂಡಿದೆ. ಅವೆರಡನ್ನು ಅರ್ಥ ಮಾಡಿಕೊಂಡು ಬದುಕಲಿಲ್ಲ ಅಂದರೆ ನಮ್ದು ವ್ಯರ್ಥ ಅನ್ನುವಂಥ ಅರ್ಥ ಬಹಳ ಅದ್ಭುತವಾದ ಜನಗಳು. ಆಮೇಲೆ ಪ್ರಭುಗಳು ಇನ್ನೊಂದು ಮಾತು ಹೇಳ್ತಾರೆ, ಎಲ್ಲ ಪ್ರಭು, ಹಿಂದಿನ ಕವಿಗಳನ್ನ ತಪ್ಪಿನ ಮಕ್ಕಳು, ಮುಂದಿನ ಕವಿಗಳನ್ನ ಕರುಣೆಯ ಕನ್ನಡರು. ಇದು ಎಂತ ಮಾತು. ಹಿಂದಿನ ಕವಿಗಳ ತಲೆ ಕೆಡಿಸುವುದಿಲ್ಲ, ಅವರು ನಮ್ಮ ತಪ್ಪಿನ ಮಕ್ಕಳು, ನನ್ನ ಹಾಲಿನ ಮಕ್ಕಳು ಕರೆದವರು, ಅವರು ಸೇವಾ ಮಾಡಿ ಮಾಡಿ ಕಲ್ಕೊಂಡು ತಂದವರು. ಮುಂದಿನ ಕವಿಗಳನ್ನ ಕರುಣೆಯ ಕಂದರು, ಅವರು ಇದನ್ನೆಲ್ಲ ತಿಳ್ಕೊಂಡು ಬದುಕಬೇಕಾಗಿದೆ, ಇವರೆಲ್ಲ ಕರುಣೆಯನ್ನು ಪಡ್ಕೊಂಡು ಬೆಳಿಬೇಕಾಗಿದೆ ಅನ್ನುವಂಥದ್ದನ್ನು ಅವತ್ತೇ ಬಿಟ್ಟಿದ್ದಾರೆ. ಅವರು ಮುಂದೆ ಹೆಜ್ಜೆ ಇಡಬೇಕಿದ್ರೆ ಇದನ್ನೆಲ್ಲ ಎಚ್ಚರದಿಂದ ಕೇಳ್ಕೊಂಡು ತಿಳ್ಕೊ ಅನ್ನುವಂಥ ಅದ್ಭುತ ಮಾತು. ಎಷ್ಟು ಎಂತ ಕಾಲತ್ತೀನಿ. ಅಲ್ಲಂ ಪ್ರಭು ಅವ್ರದ್ದು ಇನ್ನೊಂದು ವಚನ ಇದೆ ಅಲ್ಲ, ಎಲ್ಲರೂ ಬಹಳ ಹಿಂದೆ ನಾವು ಕಲಿಯುವಾಗ ಕೂಡ ಅರ್ಥೈಸುವಂಥ ರೀತಿ ಬೇರೆಯೇ ಇತ್ತು. ಆದರೆ ಒಂದು ಹೊಸ ವ್ಯಾಖ್ಯಾನ ಸಿದ್ದೇಶ್ವರ ಅಜ್ಜವರು ಅದಕ್ಕೆ ಹೊಸ ವ್ಯಾಖ್ಯಾನ ನೀಡಿದ್ದಾರೆ. ಆ ವಚನವನ್ನು ಆ ಹಿಂದಿನೊಳಗೆ ಗಮನಿಸಿದ್ರೆ ಗೊತ್ತಾಗ್ಬಿಡ್ತದೆ ನಮಗೆ. ಹಿಂದಿನ ಮತ್ತು ಮುಂದಿನ ಕೃತಯುಗದಲ್ಲಿ ಗುರು ಶಿಷ್ಯಂಗೆ ಒಡೆದು ಬುದ್ಧಿಯ ಕಲಿಸಿದರೆ ಆಗಲೇ ಮಹಾಪ್ರಸಾದ ವಂದನೆಯ. ಇದು ಗೊತ್ತಿದ್ದ ವಚನೆ ನಿಮ್ಗೆ ಎಲ್ಲರಿಗೂ. ಕೃತಯುಗದಲ್ಲಿ ಗುರು ಶಿಷ್ಯಂಗೆ ಒಡೆದು ಬುದ್ಧಿಯ ಕಲಿಸಿದರೆ, ಆ ಕೃತಯುಗದೊಳಗೆ ಒದ್ದು ಬುದ್ಧಿ ಕಲಿಸ್ತಿದ್ದ ಶಿಷ್ಯ ಆಗಲಿ ಗುರುವೇ ಮಹಾಪ್ರಸಾದ ಎನಿಸಿದ್ದ. ತ್ರೇತಾಯುಗದಲ್ಲಿ ಗುರು ಶಿಷ್ಯಂಗೆ ಒಡೆದು ಬುದ್ಧಿಯ ಕಲಿಸಿದರೆ ಆಗಲೇ ಮಹಾಪ್ರಸಾದ ಬರುತ್ತಿದ್ದನಲ್ಲ. ನೋಡಿದ್ರಲ್ಲ, ವಿಶೇಷವಾಗಿ ಕೇಲಿ ಅಥವಾ ಜೈಸಸ್ ಯಾವುದೇ ಇರಲಿ, ಈ ಒಂದು ಕಾಲೇಜುಗಳಲ್ಲಿ ಅಥವಾ ಇನ್ನುಳಿದ ಕಾಲೇಜುಗಳಲ್ಲಿ ಇಂಥ ಕಾರ್ಯಕ್ರಮ ಮೇನ್ ಜರುಗ್ತಾ ಇರ್ತಾವೆ. ಅದು ಇವತ್ತು ಬೇಕಾಗಿದೆ ನಮ್ಮ ವಿದ್ಯಾರ್ಥಿಗಳಿಗೆ. ಯಾಕೆಂದರೆ ಭವಿಷ್ಯದ ನಾಗರಿಕರವರು, ಅವ್ರಿಗೆ ಈ ಕಾರ್ಯಕ್ರಮ ಮಾಡಿಸಿಕೊಟ್ಟಿದ್ದಕ್ಕಾಗಿ ಇದನ್ನು ತಮ್ಮೊಂದಿಗೆ ಹಂಚ್ಕೋಬೇಕನ್ನಿಸ್ತು, ಹಂಚ್ಕೊಂಡಿದ್ದೀವಿ. ಶಿಕ್ಷಣ ಬಗ್ಗೆ ನಿಮ್ಮಲ್ಲಿ ಏನಾದರೂ ಅಂಥ ಕಾರ್ಯಕ್ರಮ ಮಾಡಿದ್ರೆ ತಿಳಿಸ್ರಿ, ಆಗ್ತಾ ಇರ್ತೀವಿ. ಯಾಕಂದರೆ ಶಿಕ್ಷಣ ಎಷ್ಟು ಮಹತ್ವದ್ದು ಅನ್ನೋದು ಭಾಳ ಮಹತ್ವದ್ದು, ಅದು ಹೇಳೋದು ಒಂದು ಮಹತ್ವದ್ದು ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು ಈ ವಿಡಿಯೋ ಜೊತೆಗೆ ಈ ವಿಚಾರ. ನೀವು ಇದನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ಹೋಗ್ಬೇಡ್ರಿ. H16 ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.